ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಳೆದ 4 ದಿನಗಳಿಂದ ಹಸಿ ಮೆಣಸಿಕಾಯಿನೂ ಸಿಗ್ತಾ ಇಲ್ಲ, ಒಣ ಮೆಣಸಿಕಾಯಿನೂ ಸಿಗ್ತಾ ಇಲ್ಲ, ಜೊತೆಗೆ ಬರ್ನಾಲ್ ಅಂತೂ ಲಭ್ಯವೇ ಇಲ್ಲ. ಈ ದೇಶದ ಎಡಚರಿಗೆ, ಈ ದೇಶದ ಜಿಹಾದಿಗಳಿಗೆ, ಈ ದೇಶದ ಕುತ್ಸಿತ ರಾಜಕಾರಣಿಗಳಿಗೆ ಯಾವ ರೀತಿಯ ಕೆಳಗಡೆ ಉರಿ ಶುರುವಾಗಿದೆ ಅಂದರೆ ತಡ್ಕೊಳ್ಳಿಕ್ಕೆ ಆಗಲಾರದಂಥ ಸ್ಥಿತಿಗೆ ಬಂದು ಕೂತಿದ್ದಾರೆ. ವಿಷಯ ಮತ್ತೆ ಮತ್ತೆ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ದುರಂಧರ್ ಅನ್ನುವಂಥ ಸಿನಿಮಾ ಈ ಮಟ್ಟಿನ ಯಶಸ್ಸನ್ನು ಗಳಿಸ್ತದೆ ಅಂತ ಇವ್ರು ಯಾರೂ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಮೊದಲೇದಾಗಿ ಇಂಥ ಸಿನಿಮಾ ಬರಬಾರ್ದು ಅನ್ನೋದು ಅವರ ಒಳ ಮನಸ್ಸಾಗಿತ್ತು, ಹಿಡನ್ ಅಜೆಂಡಾ ಆಗಿತ್ತು. ಆ ಸಿನಿಮಾ ಬಂತು. ಸಿನಿಮಾ ಬಂದ ಮೇಲೆ ಅದು ಯಶಸ್ವಿಗೊಳ್ಳಬಾರದು ಅನ್ನೋದು ಅವರ ಹಿಡನ್ ಅಜೆಂಡಾ ಆಗಿತ್ತು. ನಿರೀಕ್ಷೆಯನ್ನು ಮೀರಿ 100 ಪಟ್ಟು ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತು. ಯಶಸ್ಸನ್ನು ಗಳಿಸುವುದಷ್ಟೇ ಅಲ್ಲ, ಭಾರತದಲ್ಲಿ ಜನರ ಮನಸ್ಥಿತಿಯನ್ನೇ ಇದು ಬದಲಿಸಿ ಬಿಡ್ತದೇನೋ ಅನ್ನುವಂಥ ವಾತಾವರಣ ಸೃಷ್ಟಿಯಾಯಿತು. ನೀವು ದುರಂಧರ್ ರಿಲೀಸ್ ಆಗಿರೋ ಯಾವುದೇ ಥಿಯೇಟ್ರಿಗೆ ಹೋಗಿ, ಅಲ್ಲಿ ಬಂದಿರುವಂಥ ಜನರು ಯಾರು ಅನ್ನೋದನ್ನು ಸುಮ್ಮನೆ ಒಂದು ಸಲ ಅಬ್ಸರ್ವೇಷನ್ ಮಾಡಿ ಗಮನಿಸಿ. ಈ ದೇಶದ ಯುವ ಪೀಳಿಗೆ ದಂಡಿಯಾಗಿ ಬರ್ತಾ ಇದೆ. ಬಂದಂಥ ಪ್ರತಿಯೊಬ್ಬ ಪ್ರೇಕ್ಷಕ ತಾನು ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ ಭಾವಿಸುವುದಿಲ್ಲ. ಈ ದೇಶಕ್ಕಾಗಿ ನಾನು ಕೂಡ ತುಡಿತಾ ಇದ್ದೀನಿ, ನನ್ನೊಳಗೂ ಆ ತಪನೆ ಇದೆ ಅಂತ ತೋರಿಸ್ಕೊಡ್ತಾರೆ. ಅದು ಈ ಚಿತ್ರದ ಯಶಸ್ಸು. ಹಾಗಾದರೆ ಇದರ ಪ್ರತಿಧ್ವನಿ ಏನು, ಇದರ ಸೈಡ್ ಎಫೆಕ್ಟ್ ಏನು, ಇದರ ರೆಪರ್ಕೇಷನ್ ಏನು? ತಾರೀಖ್ ಅನ್ವರ್ ಎನ್ನುವಂಥ MP ಹೇಳ್ತಾನೆ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಸಿನಿಮಾವನ್ನು ನಿಷೇಧಿಸಬೇಕು. ಇಂಥ ಸಿನಿಮಾಗಳು ಬಂದರೆ ಯುವಜನಾಂಗ ದಾರಿಯನ್ನು ತಪ್ಪತ್ತೆ. ಈಗಿನ ಜನಾಂಗಕ್ಕೆ ದಾರಿ ತಪ್ಪಿಸುವ ಕೆಲಸವನ್ನು ಈ ಸಿನಿಮಾ ಮಾಡ್ತಾ ಇದೆ. ಇದು ಪ್ರೊಪಗ್ಯಾಂಡಾ ಸಿನಿಮಾ ಅಂತ. ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಬೇಕು. ಮೊನ್ನೆ ಬೆಳ್ತನಕ ಸಿನಿಮಾ ನೋಡಿರೋದ್ರಿಂದ, ಆಮೇಲೆ ಇಡೀ ದಿವಸ ವಿಡಿಯೋ ಮಾಡೋದ್ರಿಂದ ನನ್ನ ಧ್ವನಿ ಸಂಪೂರ್ಣವಾಗಿ ಹೊರಟೋಗಿದೆ. ಅದರ ಮಧ್ಯೆಯೂ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕೇಳಿಸ್ಲಿಕ್ಕೆ ಸ್ವಲ್ಪ ನಿಮಗೆ ಅಸಹನೀಯ ಅನಿಸುತ್ತೆ, ಕ್ಷಮೆಯನ್ನು ಯಾಚಿಸ್ತೇನೆ. ಸಾಧ್ಯವಾದಷ್ಟು ಶುಶ್ರೂಷೆ ಮಾಡ್ಕೋತಾ ಇದ್ದೀನಿ. ಆದರೂ ಕೂಡ ಸಮಯಕ್ಕೆ ವಿಡಿಯೋಗಳು ಬರಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾತನಾಡಬೇಕಾದ್ದು ಅನಿವಾರ್ಯ. ಭಾಳಷ್ಟು ಜನ ಸ್ನೇಹಿತರು, ಹಿತೈಷಿಗಳು ಫೋನ್ ಮಾಡಿ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ದಾರೆ, ಯಾಕೆ ಗಂಟಲು ಸರಿ ಇಲ್ವಲ್ಲ ಅಂತ ವಿಶೇಷವಾದಂಥದ್ದೇನೂ ಅಲ್ಲ, ದಯನೀಯ ಸ್ಥಿತಿ ಅಲ್ಲ, ಆತಂಕಕಾರಿ ಅಂತೂ ಅಲ್ವೇ ಅಲ್ಲ, ಸರಿ ಹೋಗುತ್ತೆ. ಆದರೆ ಇಂಥ ಕರ್ಕಶ ಧ್ವನಿಯನ್ನು ಕೇಳಬೇಕಾದಂಥ ಅನಿವಾರ್ಯತೆ ನಿಮ್ಮದು, ಕಾರಣ ಕಠೋರವಾದ ಧ್ವನಿಯನ್ನು ಕ್ಷಮೆ ಇರಲಿ. ವಿಷಯಕ್ಕೆ ಬರ್ತೇನೆ. ವಿಷಯ ಈ ದೇಶದ ಎಡಚರರಿಗೆ ಭಾಳ ದೊಡ್ಡ ಮಟ್ಟದ ಕಷ್ಟ ಆಗಿದೆ. ಈ ಸಿನಿಮಾವನ್ನು ಹೇಗಾದರೂ ಸಪ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಮೂಮೆಂಟ್ ಶುರುವಾಗಿದೆ. ಕೋರ್ಟಿನಲ್ಲಿ ಕೇಸ್ ಹಾಕಲಾಗ್ತಾ ಇದೆ, ಕೋಮು ದ್ವೇಷವನ್ನು ಹೆಚ್ಚಿಸಲಾಗ್ತಾ ಇದೆ, ಬ್ಲಾಸ್ಫೆಮಿ ಇದೆ ಅಂತ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕುವ ಪ್ರಯತ್ನ ನಡೀತಾ ಇದೆ. ಸಿನಿಮಾವನ್ನು ಹೇಗೆ ಕರ್ಬ್ ಮಾಡಬಹುದು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಬಾಲಿವುಡ್ ಅಂತೂ ತತ್ತರಿಸಿ ಹೋಗಿದೆ. ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ರಾಮ್ ಗೋಪಾಲ್ ವರ್ಮಾ ಅವ್ರ ಸ್ಟೇಟ್ಮೆಂಟ್. ರಾಮ್ ಗೋಪಾಲ್ ವರ್ಮಾ ಅವ್ರನ್ನ ಎಲ್ಲ ವಿಷಯದಲ್ಲೂ ನಾನು ಅವ್ರನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿಚಾರಧಾರೆ ಭಾಳಷ್ಟು ವಿಷಯಗಳಲ್ಲಿ ನಮಗೂ ಅವ್ರಿಗೂ ವ್ಯತ್ಯಾಸ ಆಗುತ್ತೆ. ಆದರೆ ಈ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತನ್ನು ಈ ರಾಮ್ ಗೋಪಾಲ್ ವರ್ಮಾ ಹೇಳ್ತಾರೆ, 100 ವರ್ಷಗಳಲ್ಲಿ ಬಂದಂಥ ಏಕಮೇವ ಪ್ರತಿಮ ಸಿನಿಮಾ ಇದು. 100 ವರ್ಷದಲ್ಲಿ ಇಂಥ ಸಿನಿಮಾವನ್ನೇ ಯಾರೂ ಮಾಡಿರಲಿಲ್ಲ ಅಂತ. ಸಿನಿಮಾದ ಗ್ರಾಮರನ್ನೇ ಬದಲಿ ಮಾಡಿದ್ದಾರೆ ಈ ಸಿನಿಮಾದ ನಿರ್ದೇಶಕ ಆದಿತ್ಯ ಧರ್ ಅಂಥೇಳಿ. ಆದಿತ್ಯ ಧರ್ ಯಾರು? ಆದಿತ್ಯ ಧರ್ ಒಬ್ಬ ಕಾಶ್ಮೀರಿ ಹಿಂದೂ. 1990 ಜನವರಿ 19ಕ್ಕೆ ಆದಂಥ ದಳ್ಳುರಿಯ ಬಗ್ಗೆ, ಅದರ ಯಾತನೆಯ ಬಗ್ಗೆ ಸ್ವತಃ ಅನುಭವಿಸಿ ಅನುಭವ ಇರುವಂಥ ಯುವಕ. ಅವರ ಕುಟುಂಬದವರು ಹೇಗೆ ಬೀದಿ ಪಾಲಾದರು ಅಂತ ಸ್ವತಃ ತನ್ನ ಕುಟುಂಬದಲ್ಲಿಯೇ ನೋಡಿದಂಥ ವ್ಯಕ್ತಿ. ಅವತ್ತೇನು ಅಲ್ಲಿ ಮತಾಂಧತೆ ನಡೀತೋ, ಅವತ್ತೇನು ಪಾಕಿಸ್ತಾನಿ ನುಸುಳುಕೋರರು ಮತ್ತು ಅಲ್ಲಿರುವಂಥ ಜಹಾದಿಗಳು ಇಡೀ ಹಿಂದೂಗಳ ನರಮೇಧವನ್ನು ಮಾಡಿ ಮಹಿಳೆಯರ ಅತ್ಯಾಚಾರ ಮಾಡಿದ್ರಲ್ಲ, ಅದನ್ನು ಈ ಮೂಲಕ ಆತ ತನ್ನ ಸೇಡನ್ನು ತೀರಿಸಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಧ್ವನಿಯನ್ನು ತನ್ನ ಮಾಧ್ಯಮದ ಮೂಲಕ ಹೇಗೆ ಹೊರಹಾಕಬೇಕು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬಹುಶಃ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕನ್ನಡದ ರಮ್ಯಾ ಹೇಳಿದ್ದಾರೆ, ಇಂಥ ಸಿನಿಮಾ ನೋಡಲೇಬಾರ್ದು, ಇದು ವೇಸ್ಟ್ ಆಫ್ ಟೈಮ್ ಅಂತ ಹೇಳಿದ್ರೆ. ರಮ್ಯಾ ಹಾಗೆ ಹೇಳೋದು ಶುಭ. ಯಾಕೆ ಅಂತಂದರೆ ರಾಹುಲ್ ಗಾಂಧಿಯ ಪಕ್ಕಾ ಅಂತಃಪುರದ ಚಮಚಾಗಿರಿ ಮಾಡುವವರ ಕೆಲವೇ ಕೆಲವು ಹೆಸರುಗಳಲ್ಲಿ
ಈಕೆ ಕೂಡ ಒಬ್ಬರಾಗಿರುವುದರಿಂದ ಈಕೆ ಆ ರೀತಿ ಹೇಳಲೇಬೇಕು, ಯಾಕಂದರೆ ಅವರ ಋಣ ತೀರಿಸ್ಬೇಕಲ್ವ. ಆದ್ದರಿಂದ ಹಾಗೆ ಹೇಳ್ತಾರೆ. ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ಬೇರೆ, ಒಂದು ಸಿನಿಮಾವನ್ನು ಬೇಕು ಅಂತಲೇ ಈ ರೀತಿ ಕುಟುಕುವುದು ಬೇರೆ. ಇಲ್ಲಿವರೆಗೂ ಬೇರೆ ಯಾವ ಸಿನಿಮಾದ ಬಗ್ಗೆ ಮಾತಾಡಲಾರ್ದಂಥ ರಮ್ಯಾ ಈ ಸಿನಿಮಾದ ಬಗ್ಗೆ ಯಾಕೆ ಮಾತಾಡಿದರು ಅಂದರೆ ಆ ಮಟ್ಟಿನ ಬರ್ನಾಲು ಅವರನ್ನು ಉರಿಸ್ತಾ ಇದೆ. ಯೋಚನೆ ಮಾಡಿ ನೋಡಿ. ಇಲ್ಲದೆ ಹೋದರೆ ಅವರು ಪುಟಗಟ್ಟಲೆ ಅದನ್ನು ಟ್ವೀಟ್ ಮಾಡಿ ಹಾಕಿ ಹೇಳಬೇಕಾದ ಅಗತ್ಯತೆ ಇರಲಿಲ್ಲ. ಆ ಕಡೆ ಪ್ರಕಾಶ್ ರಾಜು, ಆತನಿಗೆ ಸಂಕಟ ಯಾವ ರೀತಿ ಆಗ್ತಾ ಇದೆ ಅಂದರೆ ಆ ಕಡೆ ಅಲ್ಲು ಅರ್ಜುನ್ ಹೊಗಳ್ತಾರೆ, ಈ ಕಡೆ ರಾಮ್ ಗೋಪಾಲ್ ವರ್ಮಾ ಹೊಗಳ್ತಾರೆ, ದಕ್ಷಿಣ ಭಾರತದ ಎಲ್ಲ ಸ್ಟಾರ್ಗಳು ಇನ್ನಿಲ್ಲದ ಹಾಗೆ ಸಿನಿಮಾವನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸ್ಕೊಳ್ಳೋದು ಹೇಗೆ? ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೋಡಿ ಎಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಿ. ಭಾರತ ದೇಶದಲ್ಲಿ ನಡೆಯುವ ಪ್ರತಿ ಚರ್ಯೆಗಳು ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರ್ತವೆ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಜೂನ್ 9, 2024 ಮೂರನೇ ಸಲ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಮೂರನೇ ಬಾರಿಗೆ. ಸರಿಯಾಗಿ ಅದೇ ಸಮಯಕ್ಕೆ ಸಂಜೆ 6:15 6:30 ಕಟ್ರಾದ ಶಿವಖೋರಿ ಟೆಂಪಲ್ನಿಂದ ಹೊರಟಂಥ ಬಸ್ಸು ರಿಯಾಸಿ ಡಿಸ್ಟ್ರಿಕ್ಟ್ ಹತ್ರ ಹೋಗಿ ಹೊರಡ್ತಾ ಇರುವಂಥ ಬಸ್ಸಿನ ಮೇಲೆ ಉಗ್ರಗಾಮಿಗಳು ದಾಳಿಯನ್ನು ಮಾಡ್ತಾರೆ. ಯಾರ ಮೇಲೆ ದಾಳಿ ಮಾಡ್ತಾರೆ? ಹಿಂದೂ ಯಾತ್ರಿಕರ ಮೇಲೆ ದಾಳಿಯನ್ನು ಮಾಡ್ತಾರೆ. 8ರಿಂದ 10 ಜನರ ಅಮಾಯಕ ಭಕ್ತರ ಸಾವು ಸಂಭವಿಸುತ್ತದೆ. 30ರಿಂದ 35 ಜನ ಗಾಯಾಳುಗಳಾಗ್ತಾರೆ. ಕಾಡಿನ ಒಳಗಡೆ ಎಲ್ಲ ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗಿಬಿಡ್ತಾರೆ ಉಗ್ರರು. ಸಮಯವನ್ನು ಆಯ್ಕೆ ಮಾಡಿದ್ದು ನೋಡಿ. ಆ ಕಡೆ ಪ್ರಮಾಣ ವಚನವನ್ನು ನರೇಂದ್ರ ಮೋದಿ ಸ್ವೀಕಾರ ಮಾಡಿದ್ದಕ್ಕೆ ನಮ್ಮ ಪ್ರತ್ಯುತ್ತರ ಇದು ಅಂತ ಪಾಕಿಸ್ತಾನ ಹೇಳುತ್ತೆ. ಇಲ್ಲಿ ಅತಿಕ್ ಅಹ್ಮದನ ಬಂಧನ ಆಗತ್ತೆ. ಯಾವ ಅತಿಕ್ ಅಹ್ಮದು? ಇಬ್ಬರವರು, ಅಶ್ರಫ್ ಮತ್ತು ಅತಿಕ್ ಅಂಥೇಳಿ ಪಾಕಿಸ್ತಾನದ ಏಜೆಂಟ್ರಿಗಿಂತ ಕೀಳಾದಂಥ ಜನ. ಉತ್ತರ ಪ್ರದೇಶದಲ್ಲಿ MP ಆಗಿ MLA ಆಗಿ ಮಿನಿಸ್ಟರ್ ಆಗಿ ಏನೆಲ್ಲ ಆಗಬಹುದೋ ಎಲ್ಲ ಆಗಿರುವಂಥ ವ್ಯಕ್ತಿಗಳು ಇರೋದು ಉತ್ತರ ಪ್ರದೇಶದಲ್ಲಿ. ರಾಜಕಾರಣ ಮಾಡೋದು ಭಾರತದಲ್ಲಿ, ಅನ್ನ ತಿನ್ನೋದು ಭಾರತದ್ದು, ನಿಯತ್ತು ಪಾಕಿಸ್ತಾನಕ್ಕೆ. ಪಾಕಿಸ್ತಾನದಿಂದ ಬರುವಂಥ ಗಾಂಜಾ, ಚರಸ್ಸು, ಅಫೀಮು, ಖೋಟಾ ನೋಟು, ಮಾರಕಾಸ್ತ್ರಗಳು ಎಲ್ಲವೂ ನೇಪಾಳದ ಮೂಲಕ ಇವ್ರಿಗೆ ಬಂದು ತಲುಪಬೇಕು. ಇವರು ಇಲ್ಲಿ ಅದನ್ನು ಬಟವಡೆ ಮಾಡಿ ಉತ್ತರ ಪ್ರದೇಶದ ಚುನಾವಣೆಯನ್ನು ಹಾಳು ಮಾಡಿ, ಇದು ಅಕ್ಷರಶಃ ನಿಜ ಅಂತ ಸಾಬೀತಾಗಿದೆ. NIA ವರದಿ ಕೊಟ್ಟಿದೆ. ಅತಿಕ್ ಅಹ್ಮದು ಪಾಕಿಸ್ತಾನದ ಏಜೆಂಟು ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ಒಂದು ಮಾತು ಬರುತ್ತೆ ಈ ಸಿನಿಮಾದಲ್ಲಿ, ದುರಂಧರ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ. ಏನಂದರೆ, ಯಾರು ಲಖನೌವನ್ನು ದಾಟಿಕೊಂಡು ಹೋಗ್ತಾರೋ ಅವರು ದಿಲ್ಲಿಯ ಗದ್ದುಗೆಯಲ್ಲಿ ಕೂತ್ಕೋತಾರೆ. ಆದ್ದರಿಂದ ನೀವು ಮೊದಲು ಉತ್ತರ ಪ್ರದೇಶದ ಚುನಾವಣೆಯನ್ನು ಹಾಳು ಮಾಡಿ ಅಂತ ಹೇಳ್ತಾರೆ. ಆ ಚುನಾವಣೆಯನ್ನು ಹಾಳು ಮಾಡೋದು ಹೆಂಗೆ? ಜನರಿಗೆ ದುಡ್ಡನ್ನು ಹಂಚಬೇಕು. ಅತಿಕ್ ಅಹ್ಮದು ತನ್ನ ಚೇಲಾಗಳನ್ನ ಇಟ್ಕೊಂಡು ಉತ್ತರ ಪ್ರದೇಶದ 2017ರ ಚುನಾವಣೆ ಏನು ವಿಧಾನಸಭಾ ಚುನಾವಣೆ ಇತ್ತಲ್ಲ, ಅವಾಗ ಇಡೀ ಉತ್ತರ ಪ್ರದೇಶದಲ್ಲಿ ನೋಟನ್ನು ಹಂಚಬೇಕು. 500 ನೋಟ್ ಎಲ್ಲ, 1000 ರೂಪಾಯಿ, 500 ರೂಪಾಯಿ, 60,000 ಕೋಟಿ ರೂಪಾಯಿಗಳು. 100 ಅಲ್ಲ, 200 ಅಲ್ಲ, 1000, 60,000 ಕೋಟಿ. ಎಲ್ಲ ಬಂದೋಬಸ್ತ್ ಆಗಿಬಿಡುತ್ತೆ. ಬರೋಬ್ಬರಿ ನವೆಂಬರ್ 8, 2016 ನರೇಂದ್ರ ಮೋದಿ ಅವರು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. 2017ರಲ್ಲಿ ಚುನಾವಣೆ ಇದೆ. ಕರೆಕ್ಟ್ 6 ತಿಂಗಳ ಹಿಂದೆ ಈ ರೀತಿಯಾದಂಥ ಡಿಮಾನಿಟೈಸೇಷನ್ ಆಗತ್ತೆ. ಪಾಕಿಸ್ತಾನ ದಿವಾಳಿ ಆಗತ್ತೆ. ಅತಿಕ್ ಅಹ್ಮದ್ ಇಲ್ಲಿ ಒಬ್ಬ ಏಜೆಂಟ್ ಅಷ್ಟೇ, ಅವನು ಅದು ಏನು ಮಾಡೋಕ್ಕಾಗತ್ತೆ? ಆತನನ್ನು ಮತ್ತು ಆತನ ಸೋದರ ಅಶ್ರಫ್ ಅಹ್ಮದ್ನನ್ನು ಏಪ್ರಿಲ್ 15, 2024 ಹೊಡೆದು ಸಾಯಿಸಲಾಗತ್ತೆ. 2023 ನಾವು ಏಪ್ರಿಲ್ 15, 2023 ಹೇಗೆ ಪತ್ರಕರ್ತರ ವೇಷದಲ್ಲಿ ಬಂದಂಥ ಅನ್ನೋನ್ ಗನ್ಮೆನ್ಗಳು ಪೊಲೀಸರ ಸಮ್ಮುಖದಲ್ಲಿ ಆಸ್ಪತ್ರೆ ಎದುರುಗಡೆ ಸಂದರ್ಶನ ನಡೆಯುವಾಗ, ಎಲ್ಲ TV ಚಾನಲ್ನಲ್ಲಿ ಲೈವ್ ಇರುವಾಗ ಅತಿಕ್ ಅಹ್ಮದ್ ಅಶ್ರಫ್ ಅಹ್ಮದ್ನ ಗುಂಡು ಹೊಡೆದ್ಬಿಡ್ತಾರೆ. ಲೈವ್, ಇದು ಸ್ವತಃ ಕಣ್ಣಾರೆ ನಾನು ನೋಡಿರುವಂಥ ದೃಶ್ಯ ಇದು. ಅದಾದ ಮೇಲೆ ನೋಡಿದ್ದಲ್ಲ, ಲೈವ್ ನಡೆಯುವಾಗ ನೋಡಿದ್ದು. ನೋಡಿ 1 ಗಂಟೆಗೆ ನಾವು ವಿಡಿಯೋ ಮಾಡಿದ್ದೀವಿ. ನೀವು ಆ ಡೇಟಿನ ವಿಡಿಯೋವನ್ನು ಚೆಕ್ ಮಾಡ್ಕೊಂಡ್ರೆ ನಮ್ಮ ಲೈಬ್ರರಿನಲ್ಲಿ ಸಿಗುತ್ತೆ. ನಮ್ಮದು 5400 ಚಿಲ್ಲರೆ ವಿಡಿಯೋಗಳಿದ್ದಾವೆ ರವೀಂದ್ರ ಜೋಶಿ ಕ್ರಿಯೇಷನ್ಸಲ್ಲಿ.
5,400 ಚಿಲ್ಲರೆ, ಕೇವಲ ದೇಶಕ್ಕಾಗಿ ನಮ್ಮ ತಪನೆ. ನೀವು ಗಮನಿಸ್ತಾ ಹೋದ್ರೆ ಮಾತಾಡಲಾರ್ದ ವಿಷಯಗಳೇ ಉಳಿದಿಲ್ಲ. ಗಂಟ್ಲಿನ ಉಳ್ಕೊಂಡಿದೆಯಲ್ಲ, ಸಂತೋಷ ಪಡಬೇಕು ನಾನು. ಗಂಟ್ಲು ಹರಿಯುವ ಹಾಗೆ ಪ್ರತಿ ಸಲ ಕಿರಿಚ್ಕೊಳ್ಳೋದು, ಏಕೆಂದರೆ ಹಾಗೆ ಭಾವೋದ್ವೇಗಕ್ಕೆ ಒಳಗಾಗುವುದು ಕೆಲವೊಂದು ಸಲ ಗೊತ್ತಾಗಲಾರ್ದೆ ಆಗೋಗುತ್ತೆ. ಸಮಚಿತ್ತದಿಂದ ಇರಬೇಕು. ಯಾವಾಗ ಎಲ್ಲವೂ ಸರಿ ಇದ್ದಾಗ, ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೋ, ಯಾವಾಗ ನಾವೇನು ಮಾಡಲಿಕ್ಕಾಗೋದಿಲ್ಲ ಅಂತ ಅನಿಸುತ್ತೋ, ಆವಾಗ ಆರ್ಭಟಿಸಬೇಕಾದ ಅನಿವಾರ್ಯತೆ ಬರುತ್ತೆ. ನೋಡಿ, ಒಂದು ಕಾಲಕ್ಕೆ ನಮಗೆ ಗೊತ್ತೇ ಆಗಲಾರ್ದ ಹಾಗೆ ಅಮಿತಾಬ್ ಬಚ್ಚನನ್ನು ಕೂಲಿ ಮಾಡಿ ಆತನಿಗೊಂದು 786 ಅಂತ ಒಂದು ಬಿಲ್ಲ ಹಾಕಿ, ಆ ಬಿಲ್ಲಾಗೆ ಗುಂಡು ಹೊಡೆದ್ರೆ ಆತ ಸಾಯೋದಿಲ್ಲ ಅಂತ. ಮುಸಲ್ಮಾನರ ಧಾರ್ಮಿಕ ನಂಬಿಕೆ ನಮಗೆ ಉಣಿಸೋದು, ನಾವು ಆ ಶರ್ಬತ್ತನ್ನು ಕುಡಿಯೋದು, ಮುಸಲ್ಮಾನ ಶರ್ಬತ್ತನ್ನು ರೂ ಅಫ್ಜಾ ಕುಡ್ಕೊಂಡು ಕೂಡೋದು. ಮಾಡಿರೋ ಎಲ್ಲ ಸಿನಿಮಾಗಳೇ ಸಾಬ ಅಮಿತಾಬ್ ಬಚ್ಚನ್. ಆತ ಹಿಂದೂ ಆಗಿ ವಿಜಯ್ ಪಾತ್ರ ಮಾಡಿದಾಗಲೆಲ್ಲ ದೇವರನ್ನು ವಿರೋಧಿಸೋದು. ಅವರಮ್ಮ ರಾಖಿ ಗುಲ್ಜಾರು ದೇವ್ರ ಹತ್ರ ಹೋಗ್ತಾಳೆ, ನಾನು ದೇವ್ರ ನಂಬಲ್ಲ ಅಂತ ದೇವಸ್ಥಾನದಿಂದ ಹೊರಗಡೆ ಕೂತಿರ್ತಾನೆ. ಅದನ್ನೆಲ್ಲ ನಾವು ಅಮಾಯಕರಾಗಿ ನೋಡಿಕೊಂಡು, ಓ ಏನು ಪುಳಕ, ನಮಗೆ ಏನು ಸಂತೋಷ. ಒಬ್ಬನೇ ಒಬ್ಬ ಇವರು ಪಾಕಿಸ್ತಾನದವರು, ಇವರು ಜಿಹಾದಿಗಳು ದೇಶದ ವಿರುದ್ಧ ಇದ್ದಾರೆ ಅಂತ ಯಾವತ್ತಾದರೂ ಆಲೋಚನೆ ಮಾಡಿದ್ವಿ ನಾವು? ಭಾರತ ದೇಶದಲ್ಲಿರುವ ಮುಸಲ್ಮಾನರು ಭಾರತಕ್ಕೆ ನಿಷ್ಠರಾಗಲಾರದೆ ಪಾಕಿಸ್ತಾನಕ್ಕೆ ನಿಷ್ಠರಾಗಿ ಚಪ್ಪಾಳೆ ಹೊಡಿತಾರೆ, ಕೇಕೆ ಹಾಕ್ತಾರೆ, ರಣಕೇಕೆ ಅನ್ನುವುದನ್ನು ಹತಾಶರಾಗಿ ಅಸಹಾಯಕರಾಗಿ ನೋಡ್ತಾ ಇದ್ವಲ್ಲ, ಆ ಕಾಲನೂ ಇದೆ. ಇವತ್ತು ಎದ್ದಿನಿಂದು ನರೇಂದ್ರ ಮೋದಿ ಬಂದ ತಕ್ಷಣ ಥಿಯೇಟ್ರಲ್ಲಿ ಚಪ್ಪಾಳೆ ಹೋಗಿ ಹೊಡೆಯುವಂಥ ಕಾಲಘಟ್ಟನೂ ಇದೆ. ಥಿಯೇಟರ್ನಲ್ಲಿರೋರೇನು BJP ಕಾರ್ಯಕರ್ತರನ್ರಿ ಬಂದಿರೋರು, ಕೋಟ್ಯಾಂತರ ಜನ ಸಿನಿಮಾ ಥಿಯೇಟ್ರಲ್ಲಿ ಲಗ್ಗೆ ಹಾಕ್ತಾ ಇದ್ದಾರೆ. ಹೋಗಿ ಥಿಯೇಟ್ರ್ ಮುಂದೆ ಪಾರ್ಕಿಂಗಿಗೆ ಜಾಗ ಇಲ್ಲ ಯಾವ ಥಿಯೇಟ್ರ್ ಮುಂದ್ಗಡೆ. ಅವ್ರಿಗೇನು ದುಡ್ಡು ಕೊಟ್ಟು ಟಿಕೆಟ್ ಕೊಡಿಸಿದಾರಾ ಅಥವಾ ಭಾರತೀಯ ಜನತಾ ಪಾರ್ಟಿ ಸ್ಪಾನ್ಸರ್ ಮಾಡಿದೆಯಾ? ಬಂದಿರೋರೆಲ್ಲ ಏನು BJP ಅವರ? ಈ ದೇಶದಲ್ಲಿರುವಂಥ, ದೇಶದ ಬಗ್ಗೆ ಕಳಕಳಿ ಇರುವಂಥ, ಅಂತಃಕರಣ ಇರುವಂಥ, ವ್ಯವಸ್ಥೆಯಿಂದ ಹತಾಶರಾದಂಥ, ಧ್ವನಿಯನ್ನು ಕಳ್ಕೊಂಡಂಥ ಜನ ಏನಿದ್ದಾರೆ ಅವರೇ ಪ್ರೇಕ್ಷಕರಾಗಿ ಬದಲಾಗಿದ್ದಾರೆ. ಆದಿತ್ಯ ಧರ್ ಪ್ರೊಪಗಾಂಡ ಮಾಡ್ತಾ, ಪ್ರೊಪಗಾಂಡ ಮೂವಿ. ಹೌದು, ಯಾವುದ್ರ ಬಗ್ಗೆ ಪ್ರೊಪಗಾಂಡ? ಭಾರತ ದೇಶದ ಬಗ್ಗೆ ಪ್ರೊಪಗಾಂಡ. ಇರಲಿ ಬಿಡಿ, ಹೌದು ಪ್ರೊಪಗಾಂಡ. ಪಾಕಿಸ್ತಾನದ ಪರವಾಗಿ ಏನು ಪ್ರೊಪಗಾಂಡ ಮಾಡಿಲ್ವಲ್ಲ ನಾವು? ಈ ದೇಶದ ರಾಜಕಾರಣಿಗಳಿಗೆ ಏನಾಗಿದೆ ಅಂದರೆ, ಪಾಕಿಸ್ತಾನದಲ್ಲಿ ನಡೆಯುವಂಥ ವ್ಯವಸ್ಥೆ ಏನಿದೆ, ಪಾಕಿಸ್ತಾನದ ದಯನೀಯವಾದ ಸ್ಥಿತಿ ಏನಿದೆ, ಅದನ್ನು ಸಿನಿಮಾದಲ್ಲಿ ತೋರಿಸಿ ಭಾರತದ ಮುಸಲ್ಮಾನರಿಗೆ ಬೇಸರ ಉಂಟು ಮಾಡ್ತಾ ಇದ್ದಾರಲ್ಲ ಅಂತ ಇವ್ರ ಸಂಕಟ. ಈ ಸಿನಿಮಾ ಭಾರತದ ಮುಸಲ್ಮಾನರಿಗೆ ಅವಮಾನ ಮಾಡ್ತಾ ಇದೆ ಅಂತ ಅವ್ರು ಭಾವಿಸಿರೋದು. ಮೊನ್ನೆವರೆಗೂ ಇವರೇನಂದ್ರು, ಇರಾನಿನ ಪರವಾಗಿ ಮಾತನಾಡಲಿ ನರೇಂದ್ರ ಮೋದಿ ಅವರು, ಇರಾನಿನ ಪರವಾಗಿ ಭಾರತ ನಿಲ್ಲಬೇಕು ಅಂದರು. ಈಗ ಇರಾನ್ ಬಿಟ್ಬಿಟ್ರು. ಈಗ ಪಾಕಿಸ್ತಾನದ ಪರವಾಗಿ, ಪಾಕಿಸ್ತಾನದ ವಿರುದ್ಧವಾಗಿ ಸಿನಿಮಾ ಇದೆ, ಅದನ್ನು ಬಹಿಷ್ಕಾರ ಮಾಡಿ. ಜನರಲ್ಲಿ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸ್ತದೆ. ಯಾರ ಬಗ್ಗೆ ಕೆಟ್ಟ ಅಭಿಪ್ರಾಯ? ಭಾರತದ ಬಗ್ಗೆ ಏನಾದ್ರು ಕೆಟ್ಟ ಅಭಿಪ್ರಾಯ ಮೂಡಿಸ್ತಾ ಇದೆಯಾ? ಇಲ್ವಲ್ಲ. ಕೆಟ್ಟ ಅಭಿಪ್ರಾಯ ಮೂಡ್ತಾ ಇರೋದು ಪಾಕಿಸ್ತಾನದ ಬಗ್ಗೆ. ಪಾಕಿಸ್ತಾನ ಆಲೋಚನೆ ಮಾಡುತ್ತೆ ಬಿಡಿ. ಪಾಕಿಸ್ತಾನಕ್ಕೆ ಇದು ಕೆಟ್ಟ ಸಿನಿಮಾ ಅನಿಸಿದ್ರೆ, ದುರಂಧರ್ ಪಾರ್ಟ್ 1 ಬಂದಾಗ ಹೈಯೆಸ್ಟ್ ಡೌನ್ಲೋಡ್ ಆಗಿರೋದು ಪೈರೇಟಲ್ಲಿ ಪಾಕಿಸ್ತಾನದಲ್ಲಿ ರೆಕಾರ್ಡ್ ಆಗಿದೆ. ಅದು ಯಾಕೆ ನೋಡಿದ್ರಲ್ಲಿ ಜನ? ಇಷ್ಟು ಚೆನ್ನಾಗಿಲ್ಲ ಪಾಕಿಸ್ತಾನ ಅಂತ ಅವರೇ ಕಮೆಂಟ್ ಹಾಕ್ಲಿಕ್ಕೆ ಶುರು ಮಾಡಿದರು. ದುರಂಧರಲ್ಲಿ ತೋರಿಸಿರುವಂಥ ಅದ್ಭುತವಾದ ಕಾರುಗಳು, ಅದ್ಭುತವಾದ ಬೈಕುಗಳು, ಅಂಥ ಜೀವನ ಶೈಲಿ ನಮ್ಮ ಪಾಕಿಸ್ತಾನದಲ್ಲಿ ಇಲ್ವೇ ಇಲ್ಲ. ಎಂಥ ಅದ್ಭುತವಾಗಿ ತೋರಿಸಿದಿರಿ, ಅಮೋಘವಾಗಿ ತೋರಿಸಿದಿರಿ ಅಂತ ಶಬಾಷ್ ಅಂದರು. ನಿಮಗೆ ಯಾಕ್ರಿ ಸಂಕಟ? ನಾವು ಪಾಕಿಸ್ತಾನ ಬೈದ್ರಿ ಇವ್ರಿಗೆ ಯಾಕೆ ಹುರಿಯತ್ತೆ ಅಂತ ನನಗೆ ಅರ್ಥ ಆಗೋಲ್ಲ. ಅದಕ್ಕೆ ಹೇಳಿದೆ ಪ್ರಾರಂಭದಲ್ಲಿ, ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿನೂ ಉಳಿದಿಲ್ಲ, ಒಣ ಮೆಣಸಿನಕಾಯಿನೂ ಉಳಿದಿಲ್ಲ, ಬರ್ನಾಲ್ ಅಂತೂ ಸಿಗ್ತಾನೆ ಇಲ್ಲ. ಆ ಮಟ್ಟಿನ ಉರಿ ಶುರುವಾಗಿಬಿಟ್ಟಿದೆ ದೇಶದಲ್ಲಿ. ದಿನದಿಂದ ದಿನಕ್ಕೆ ಇದ್ರದ್ದು ಜ್ವರ ಜಾಸ್ತಿ ಆಗ್ತಾ ಇದ್ದಾರೆ. ವೀಕೆಂಡ್ ಬೇರೆ, ಈಗ ಇವತ್ತು ನಾಳೆ ವೀಕೆಂಡು, ಜ್ವರ ಜಾಸ್ತಿ ಆಗ್ತದೆ. 1000 ಕೋಟಿ ಕ್ಲಬ್ಗೆ ಹೋಗ್ಬಿಡುತ್ತೆ ಈ ಸಿನಿಮಾ ಅಂತ ಸಂಕಟ ಶುರುವಾಗಿದೆ. ಆದಿತ್ಯ ಧರ್ ಪ್ರೊಪಗಾಂಡ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ದುಡ್ಡು ಕೊಟ್ಟು ಸಿನಿಮಾ ಮಾಡಿಸಿದೆ. ಕೊಡಲಿ ಬಿಡಿ, ಭಾರತೀಯ ಜನತಾ ಪಾರ್ಟಿ ದುಡ್ಡು ಕೊಟ್ಟು ದೇಶದ ಪರವಾಗಿ ಮಾಡಿಸಿದ್ರೆ ಮಾಡಲಿ, ನೀವು ಮಾಡಿಸಿ. ಪಾಕಿಸ್ತಾನ ತುಂಬ ಒಳ್ಳೆಯ ದೇಶ, ಅಲ್ಲಿ ಜನ ಸಮೃದ್ಧಿಯಿಂದ ಕೂಡಿದ್ದಾರೆ. ಅವರಿಗೆಲ್ಲ 3 ಹೊತ್ತು ಶಾವಿಗೆ ಪಾಯಸದ ಊಟ ಹಾಕ್ತಾರೆ, ಬಾಳೆ ಎಲೆಯಲ್ಲಿ ಊಟ ನಡೆಯುತ್ತೆ, ಕೋಸಂಬರಿ ಪಾಯಸ ಎಲ್ಲ ಹಾಕಿ ಹೋಳಿಗೆ ಊಟ ಮಾಡಿಸ್ತಾರೆ ಅಂತ. ನೀವು ಕಾಂಗ್ರೆಸ್ಸಿಂದ ಒಂದು ಪಿಕ್ಚರ್ ಮಾಡಿಸಿ, ಸಮಾಜವಾದಿ ಪಾರ್ಟಿಯಿಂದ ಮಾಡಿಸಿ, TMCಯಿಂದ ಮಾಡಿಸಿ, ಜನ ನೋಡಿದ್ರೆ ನೋಡಲಿ, ನೋಡೋಣ. ಅದು ಹಾಗೆ ಹೋಗಲಿ, ಒಂದು ಪಾರ್ಟಿ ಸವಾಲ್ ನಮ್ಮದು ಇರಲಿ, ಮಾಡಿಸಿ. ಯಾರೇ ಸಿನಿಮಾ ಮಾಡಿಸಿದ್ರು, ಏನೇ ಹಿಡನ್ ಅಜೆಂಡಾ ಇಟ್ಕೊಂಡು ಪ್ರೊಪಗ್ಯಾಂಡ ಮಾಡಿದ್ರು, ಜನರಿಗೆ ಇದರ ಹಿಂದೆ ನಿಸ್ಪೃಹತೆ ಇದೆ, ಮನಸಾರೆ ಮಾಡಿದ್ದಾರೆ. ಯಾವುದೇ ದುರುದ್ದೇಶ ಇಲ್ಲ ಅಂತ ಅನಿಸದೆ ಹೋದರೆ
ಜನ ಭಾಷಣನೂ ಕೇಳೋದಿಲ್ಲ, ಸಿನಿಮಾನೂ ನೋಡೋದಿಲ್ಲ, ವಿಡಿಯೋನೂ ನೋಡೋದಿಲ್ಲ. ಇದನ್ನು ನೆನಪಿಟ್ಕೋಬೇಕು. ಲೇಖನಗಳನ್ನು ಓದೋದಿಲ್ಲ. ಅಜೆಂಡಾ ಇಟ್ಕೊಂಡು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಯಾರೂ ಮೂಸ್ ನೋಡೋದಿಲ್ಲ ರೀ. ಜನರಿಗೆ ಅಷ್ಟು ಕನಿಷ್ಠ ಪ್ರಜ್ಞೆ ಯಾವತ್ತಿದ್ರೂ ಇರುತ್ತೆ. ಆದರೆ ಇವ್ರಿಗೇನಾಗಿದೆ, ಯಾತನಾಮಯ ಕ್ಷಣ ಶುರುವಾಗ್ಬಿಟ್ಟಿದೆ. ಒಂದು ಕಡೆ ಕೊಲ್ಲಿ ರಾಷ್ಟ್ರಗಳಲ್ಲಿ, ಎಲ್ಲ ಮುಸಲ್ಮಾನ ರಾಷ್ಟ್ರಗಳು ಪವಿತ್ರ ರಂಜಾನ್ ತಿಂಗಳಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ದಾವೆ. ಅದರ ಸಂಕಟ ನಮಗೂ ಇದೆ, ನಮಗೂ ತೊಂದರೆ ಆಗತ್ತೆ. ಅದರಿಂದ ಅದು ಬೇರೆ ವಿಚಾರ. ಹೊಡೆದಾಡ್ತಾ ಇರೋದು ಮುಸಲ್ಮಾನರು ತಾನೆ. ಮತ್ತೊಂದು ಕಡೆ ನೋಡಿದರೆ ಈ ರೀತಿಯಾದ ಸಿನಿಮಾಗಳು ಬರ್ತಾವೆ. ಆ ಸಿನಿಮಾದಲ್ಲಿ ಮಜಾ ನೋಡ್ಬೇಕ್ರಿ ನೀವು. ನವಾಜ್ ಶರೀಫ್ ಬರ್ತಾನೆ. ನವಾಜ್ ಶರೀಫ್, ಅಸಲಿ ನವಾಜ್ ಶರೀಫ್ಗೂ ಸಿನಿಮಾದಲ್ಲಿ ನವಾಜ್ ಶರೀಫ್ಗೂ ಕಂಪ್ಯಾರಿಸನ್ ಮಾಡಿದರೆ ಇಬ್ಬರು ಅವಳಿ ಜವಳಿ ಅನ್ಬೇಕು. ಆ ರೀತಿ ತೋರಿಸಿದ್ದಾರೆ. ಎಲ್ಲಿ ಹುಡುಕಿದ್ರು, ಯಾರು ಕ್ಯಾಸ್ಟಿಂಗ್ ಡೈರೆಕ್ಟ್ರು ನನಗೆ ಖಂಡಿತ ನನಗೆ ಗೊತ್ತಿಲ್ಲ. ಇನ್ನೊಂದು ಪಾತ್ರ ಈ ಅತಿಕ್ ಅಹ್ಮದ್. ಅತಿಕ್ ಅಹ್ಮದನ್ನು ನೋಡಿದರೆ ಸತ್ತೋದ್ನಲ್ಲ ಅತಿಕ್ ಅಹ್ಮದ್ ಪಾಪಿ. ಹೂಬೆ ಹೂಬ್ ಅವನಂಗೆ ಇದ್ದಾನ್ರಿ. ನಿಮ್ಗೆ ಅನುಮಾನವೇ ಬರೋದಿಲ್ಲ. ಅಷ್ಟು ಹೂಬೆ ಹೂಬಿರುವಂಥ ವ್ಯಕ್ತಿಯನ್ನು ತದ್ರೂಪ ವ್ಯಕ್ತಿಯನ್ನು ಹುಡುಕಿದ್ದಾರೆ. ನಡೆದ ಘಟನೆಗಳಿದಾವಲ್ಲ, ಒಂದೊಂದು ಘಟನೆಯನ್ನು ಕೂಡ ಮರುಸೃಷ್ಟಿ ಅಂತ ಅನಿಸೋದೇ ಇಲ್ಲ, ಇದು ಅಸಲಿ ಅಂತ ಅನಿಸುತ್ತೆ. ಆಮೇಲೆ ಬಳಸಿರುವಂಥ ಸನ್ನಿವೇಶಗಳನ್ನು ನೋಡಿ, ಯಾವುದಾದ್ರೂ ನೀವು ಸುಳ್ಳು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಕೇವಲ ಡಿಮಾನಿಟೈಸೇಷನ್ ಒಂದೇ ಅಲ್ಲ, ಒಂದೊಂದು ಮಾತು ಪಾಕಿಸ್ತಾನದವರು ಭಾರತದ ಬಗ್ಗೆ ಎಷ್ಟು ಅಶ್ಲೀಲವಾಗಿ ಮಾತಾಡ್ತಾರೆ ಅಂತ ನೀವು ನೋಡಿದರೆ ಒಳಗಡೆ ಉರಿ ಶುರುವಾಗತ್ತೆ, ಕಣ್ಣಲ್ಲಿ ರಕ್ತ ಬರುತ್ತೆ. ಆ ರೀತಿಯದಾದಂಥ ಪಾಕಿಸ್ತಾನದ ದ್ವೇಷವನ್ನು, ಅವರ ನಂಜನ್ನು ಯಥಾವತ್ತಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೇ ಇವರಿಗೆ ಸಂಕಟ ಉಂಟಾಗ್ತಾ ಇದೆ. ಈ ಕಷ್ಟ ಆಗಿರೋ ಜಾವೇದ್ ಅಖ್ತರ್ಗೆ ಯಾಕೆ ಕಷ್ಟ ಅಂದರೆ, ಇಷ್ಟು ದಿವಸ ಈತ ಸೂಫಿ ಸಂತನಾಗೆ ಗಂಗಾ ಜಮುನಾ ಅಂತ ಹೇಳ್ಕೊಂಡು ನಮಗೆ ಏಮಾರಿಸ್ಬಿಟ್ಟ. ಇನ್ನು ಶಾರುಖ್ ಖಾನು 2008ರಲ್ಲಿ ಮೈ ನೇಮ್ ಈಸ್ ಖಾನ್, ಐ ಆಮ್ ನಾಟ್ ಎ ಟೆರರಿಸ್ಟ್ ಅಂತ ಸಿನಿಮಾ ಮಾಡಿದ. ಮೈ ನೇಮ್ ಈಸ್ ಖಾನ್, ಐ ಆಮ್ ನಾಟ್ ಎ ಟೆರರಿಸ್ಟ್. ಅದೇ ವರ್ಷ 2008ರಲ್ಲಿ ಜೈಪುರದಲ್ಲಿ 9 ಬ್ಲಾಸ್ಟ್ಗಳಾಗಿದ್ದಾವೆ, ಬೆಂಗಳೂರಲ್ಲಿ 4 ಬ್ಲಾಸ್ಟ್ಗಳಾದವು, ಅಹಮದಾಬಾದ್ನಲ್ಲಿ 3 ಬ್ಲಾಸ್ಟ್ಗಳಾದವು, ದಿಲ್ಲಿ ಮಾರ್ಕೆಟ್ನಲ್ಲಿ 4 ಬ್ಲಾಸ್ಟ್ಗಳಾದವು ಒಂದೇ ವರ್ಷದಲ್ಲಿ. ಮೈ ನೇಮ್ ಈಸ್ ಖಾನ್, ಐ ಆಮ್ ನಾಟ್ ಎ ಟೆರರಿಸ್ಟ್. ಹೆಂಗಿದೆ ನೋಡಿ. ಒಂದು ಡೈಲಾಗ್ ಹೇಳ್ತಾರೆ ಆ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಹೇಳ್ತಾರೆ. ಏನಂದರೆ, ನಮಗೆ ಪಾಕಿಸ್ತಾನದ ಮೇಲೆ ದ್ವೇಷ ಅಲ್ಲ, ಪಾಕಿಸ್ತಾನದ ಒಳಗಡೆ ಇರುವಂಥ ಉಗ್ರರಿದಾರಲ್ಲ ಅವ್ರ ಬಗ್ಗೆ ನಮಗೆ ಭಾಳ ಅಭ್ಯಂತರ ಇರೋದು. ಯಾರು ನಮ್ಮ ಪಾಡಿಗೆ ನಾವು ಇರಲಿಕ್ಕೆ ಬಿಡಲಾರದೆ, ತಮ್ಮ ಪಾಡಿಗೆ ತಾವಿರಲಾರದೆ ಪ್ರತಿ ದಿವಸ ಕಿರುಕುಳ ಕೊಡೋದು ಮತ್ತು ಭಾರತದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ಹತಾಶೆಯ ರೀತಿ ನೋಡಿ ಭಾರತದ ಮೇಲೆ ತಮ್ಮ ಸೇಡನ್ನು ತೀರಿಸಿಕೊಳ್ಳುವಂಥ ಅವರ ಮನೋಭಾವ ಅವತ್ತೂ ಇತ್ತು, ಇವತ್ತೂ ಇದೆ. ಮೊನ್ನೆ ದಿಲ್ಲಿ ಗೇಟ್ನಲ್ಲಿ ಆಗಿರುವಂಥ ಬ್ಲಾಸ್ಟ್ನವರೆಗೂ ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕುತ್ಸಿತ ಕೆಲಸಗಳನ್ನು. ನಮಗೆ ಅವತ್ತು ಧ್ವನಿ ಇರಲಿಲ್ಲ, ನಮಗೆ ಬೇಕಾದಂಥ ವಾತಾವರಣ ನಿರ್ಮಾಣ ಆಗಿರಲಿಲ್ಲ, ನಮ್ಮ ಧ್ವನಿಯನ್ನು ಪ್ರತಿಪಡಿಸಲಿಕ್ಕೆ ವೇದಿಕೆ ಸಿದ್ಧ ಆಗ್ತಿರಲಿಲ್ಲ. ಈ ರೀತಿ ತಾರಿಕ್ ಅನ್ವರ್ ರೀತಿಯ ಜನ ಇರ್ತದೆ. ಕರ್ನಲ್ ಪುರೋಹಿತನ ಒಳಗೆ ಹಾಕ್ಲಿಕ್ಕೆ ಕಾರಣೀಭೂತ ಆಗಿದ್ದೆ ಈ ತಾರಿಕ್ ಅನ್ವರ್ MP. ಈಗ ಆತ ಹೇಳ್ತಾನೆ ಸಿನಿಮಾ ನಿಷೇಧ ಮಾಡಬೇಕು, ಯುವಜನಾಂಗಕ್ಕೆ ತೋರಿಸಬಾರ್ದು. ಅಂದರೆ ಯಾವ ಈ ಹಿಡನ್ ಅಜೆಂಡಾ ಇಟ್ಕೊಂಡಂಥ ರಾಜಕಾರಣಿಗಳಿದ್ರಲ್ಲ ಅವರಿಗೆಲ್ಲ ಈಗ ತಡ್ಕೊಳ್ಳಿಕ್ಕೆ ಆಗಲಾರದ ಸ್ಥಿತಿ ಬಂದಿದೆ. ಅದನ್ನು ಮೀರಿ ಭಾರತದ ಜನ ಪ್ರಜ್ಞಾವಂತರಾಗಿದ್ದಾರೆ. ಅದಕ್ಕಿಂತ ಸಂತೋಷ ಇನ್ನೇನು ಬೇಕ್ರಿ. ಅಷ್ಟು ಎಚ್ಚರಿಸುವಂಥ ಒಂದು ಸಿನಿಮಾ ಬಂದಾಗ ಅದನ್ನು ಶತಮಾನದ ಸಿನಿಮಾ ಅಂತ ಕರೆಯಲಾರದೆ ಬೇರೆ ಇನ್ನೇನಂತ ಕರಿತೀರಿ ಹೇಳಿ. ನಮಸ್ಕಾರ.